ನಿಖಿಲ್ ಕುಮಾರಸ್ವಾಮಿ ಅನ್ನೋರು 1.5 ವರ್ಷದಿಂದ ಬ್ರದರ್ ನಮ್ಮ ಜೊತೆಗೆ ಬನ್ನಿ ನಿಮ್ಮ ಒಂದು ಜನಾಂಗದಲ್ಲಿ ನಿಮಗೆ ಕೈ ಹಿಡಿಯುವಂತ ಕೆಲಸ ನಾವು ಮಾಡ್ತೀವಿ. ಈ ಜನಾಂಗಕ್ಕೆ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇಲ್ಲ, ನಿಮ್ಮನ್ನು ಬೆಳೆಸೋಂತ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. ಹಾಗಾಗಿ ನೀವು ಇವತ್ತು ನಮ್ಮ ಜೊತೆಗೆ ಬನ್ನಿ ಅಂತೇಳಿ 1.5 ವರ್ಷದಿಂದ ನಮ್ಮನ್ನ ಕರಿತಾ ಇದ್ರು. ಆದ್ರೆ ಕಾರಣಾಂತರಗಳಿಂದ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಬರ್ತೀವಿ ಅಂತ ತೀರ್ಮಾನ ತಗೊಂಡಿದ್ರಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಮೊನ್ನೆ ನಡೆದಂತ MP ಚುನಾವಣೆಯಲ್ಲಿ ನಾವು ಯಾರಿಗೆ ಮಾಡಬೇಕು ಏನು ಮಾಡಬೇಕು, ನಾವು ಇಂಡಿಪೆಂಡೆಂಟ್ ಆಗಿ ನಿಂತು ನಮ್ಮ ಒಂದು ಬೆಂಬಲ ತಗೊಂಬಾರ್ದಂತ ಕೆಲವರೆಲ್ಲ ತೀರ್ಮಾನ ಮಾಡಿದ್ರು. ಆಗ ಕುಮಾರಣ್ಣ ಅವರು ಫೋನ್ ಮಾಡಿ, ಬ್ರದರ್ ನಿಮ್ಮ ಬೆಂಬಲ ನಮ್ಮ ಪಕ್ಷಕ್ಕೆ ಬೇಕು, ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಿಮ್ಮ ಪಕ್ಷಕ್ಕಿದೆ, ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕಾಗಿರೋದ್ರಿಂದ ನೀವು ಕೆಲಸ ಮಾಡ್ಬೇಕಂತಂದ್ರು. ಕೂಡಲೇ ನಾವು ಖಂಡಿತವಾಗಿ ಮಾಡ್ತೀವಲ್ಲ, ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಮ್ಮ ಪಕ್ಷಕ್ಕೂ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಇದೆ. ಖಂಡಿತವಾಗಿ ನಾವು NDA ಪಕ್ಷ. ಕುಮಾರಣ್ಣ ಅವ್ರು ಹೇಳಿದ್ರು ಮೋದಿ ಅವ್ರು ಗೆಲ್ಬೇಕು ರಾಷ್ಟ್ರದಲ್ಲಿ, ಹಾಗಾಗಿ ಮೋದಿ ಅವ್ರ ಕೈ ಹಿಡಿಯೋದಕ್ಕೋಸ್ಕರ ನೀವು ಕೋಲಾರ ಜಿಲ್ಲೆಯಿಂದ ಒಂದು MP ನೀವು ಕಲ್ಸ್ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ನಾವು ಅವತ್ತು ಮಾತು ಕೊಟ್ಟು ನಾವು MP ಚುನಾವಣೆಯಲ್ಲಿ ಮಲ್ಲೇಶ್ ಬಾಬಣ್ಣ ಅವರಿಗೆ ಅತಿ ಹೆಚ್ಚಾಗಿ ಮತವನ್ನು ಕೊಟ್ಟು ಗೆಲ್ಸ್ಕೊಡಂತ ಕೆಲಸ ನಮ್ಮ ಮಾಲೂರು ತಾಲೂಕಿನ ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಎಲ್ಲ ಕೂಡ ಸೇರಿ ಮಾಡಿದ್ದಾರೆ ಇವತ್ತು. ಹಾಗಾಗಿ ನಾನು ಕುಮಾರಣ್ಣಗೆ ಅವ್ರಿಗೂ ಕೂಡ ಈ ಅವತ್ತು ಕೊಟ್ಟಿದ್ದ ಮಾತಿಗೆ ನಾವು ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಯಾರು ಕೂಡ ನಾವು ಆಗೋದಿಲ್ಲ ಅಂತ ಹೇಳಿಲ್ಲ, ಪ್ರತಿಯೊಬ್ಬರು ನಮ್ಮನ್ನು ಕೇಳ್ದಿರ ಇರಲಿ, ನಾವು ಮಲ್ಲೇಶ್ ಬಾಬು ಅವರಿಗೆ ಕೆಲಸ ಮಾಡಬೇಕು. ಕುಮಾರಣ್ಣ ಅವ್ರು ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಏನು ತಿಳಿದಿರ ನಾವು ಕೆಲಸ ಮಾಡಿದ್ರಿ. ಆದ್ರೆ ಇವತ್ತು ಅದ್ರ ಫಲವಾಗಿ ಇವತ್ತು ನಮ್ಮನ್ನು ಕೈ ಹಿಡಿಯುವಂತ ಕೆಲಸ ಕುಮಾರಣ್ಣ ಅವ್ರು ಮಾಡ್ತಾ ಇದಾರೆ. ಹಾಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅನ್ನೋರು ಇವತ್ತು ಮುಂದಿನ ಭವಿಷ್ಯಕ್ಕೆ ನಮ್ಮ ಜೊತೆದಲ್ಲಿ ನೀವು ಇರಬೇಕು. ಖಂಡಿತವಾಗಿ ನಿಮ್ಮನ್ನ ನಾವು ಕೈ ಬಿಡಲ್ಲ. ನಿಮ್ಮ ಮಾಲೂರು ತಾಲೂಕಿಗೆ ನಮಗೆ ನಿಮ್ಮ ಗುರಿ ಏನಿದೆ, ಕಾರ್ಯಕರ್ತರನ್ನ ನೀವು ಉಳಿಸ್ಕೊಬೇಕು. ಕಾರ್ಯಕರ್ತರು ಚುನಾವಣೆಗಳಿಗೆ ನೀವು ಖಂಡಿತವಾಗಿ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಂತ ರೀತಿಯಲ್ಲಿ ನಾವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆ ಒಂದು ಉದ್ದೇಶಕ್ಕೆ ಇವತ್ತು ನಾವೆಲ್ಲ ಸ್ವಾಭಿಮಾನ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಹಿರಿಯರು ನಿಜಕ್ಕೂ ನಮಗೆ ಒಂದು ವೇದಿಕೆದಲ್ಲಿರುವಂತ ಹಿರಿಯರು ನೆನೆಸ್ಕೊಂಡ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಯಾಕಂದ್ರೆ